ವಿರುದ್ಧದ ಅಕ್ರಮ ಚಿನ್ನ ಸಾಗಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ಇದೀಗ ಏರ್ಪೋರ್ಟ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಸರದಿ ಒಬ್ಬರಾದ ನಂತರ ಒಬ್ಬರಂತೆ ತನಿಖೆಗಳು ನಡೀತಾ ಇದೆ. ತನಿಖೆಯ ಲೂಪ್ ಹೋಲ್ಸ್ ಎಲ್ಲಿದೆ ಅನ್ನೋದನ್ನ ಈಗ ತನಿಖಾಧಿಕಾರಿಗಳು ಪತ್ತೆ ಹಚ್ಚುತ್ತಾ ಇದ್ದಾರೆ. ಏರ್ಪೋರ್ಟ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಈಗ ಡವಡವ ಶುರುವಾಗಿದೆ. ರನ್ಯಾ ಅರೆಸ್ಟ್ ದಿನ ಡ್ಯೂಟಿಯಲ್ಲಿ ಯಾರ್ಯಾರಿದ್ರು ಅವರೆಲ್ಲರಿಗೂ ಕೂಡ ಭಯ ಶುರುವಾಗಿದೆ. ಈ ಪಟಾಕಿ ಪೋರಿಯನ್ನ ಚೆಕ್ ಮಾಡದೆ ಬಿಟ್ಟಿದ್ಯಾಕೆ ಅನ್ನುವಂತ ಪ್ರಶ್ನೆಯನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ರನ್ಯಾ ರಾವ್ಳನ್ನ ಚೆಕಿಂಗ್ ಮಾಡದಂತೆ ಹೇಳಿದ್ಯಾರು, ನಿಮ್ಗೆ ಎಲ್ಲಿಂದ ಅಥಾರಿಟಿ ಕೊಟ್ಟಿದ್ಯಾರು, ಜೊತೆಗೆ ಆ ಸಿಗ್ನಲ್ ಅಥವಾ ಹೇಳಿಕೆಯನ್ನ ನೀಡಿದ್ಯಾರು, ಯಾರ ಹೇಳಿಕೆ ಮೇರೆಗೆ ಈ ಕೆಲಸವನ್ನ ಮಾಡಿದ್ರಿ, ಈ ಹಿಂದೆ ಕೂಡ ಬಂದು ಹೋದಂಥ ಸಂದರ್ಭದಲ್ಲಿ ಚೆಕಿಂಗ್ ಬೇಡ ಅನ್ನುವಂಥ ಮಾತನ್ನ ನಿಮಗೆ ಹೇಳಿದ್ಯಾರು ಅನ್ನುವಂಥ ನಿಟ್ಟಿನಲ್ಲಿ ಈಗ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಆ ದಿನ ಯಾವ ದಿನ ಈಕೆ ಅರೆಸ್ಟ್ ಆದ್ಲೋ ಆ ದಿನ ಯಾರೆಲ್ಲ ಡ್ಯೂಟಿಯಲ್ಲಿದ್ರು ಅವರೆಲ್ಲರಿಗೂ ಕೂಡ ಈಗ ಡವ ಶುರುವಾಗಿದೆ, ಭಯ ಶುರುವಾಗಿದೆ. ಏರ್ಪೋರ್ಟ್ ಸಿಬ್ಬಂದಿಗೆ ನಿರ್ದೇಶನವನ್ನ ಕೊಟ್ಟಿದ್ಯಾರು, ಹಾಗಾದ್ರೆ ಡೈರೆಕ್ಷನ್ಸ್ ಕೊಟ್ಟಿದ್ಯಾರು, ಇದರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ ಸಿಬಿಐ ಮತ್ತು ಡಿಆರ್ಐ ತಂಡ. ಏರ್ಪೋರ್ಟ್ ಟರ್ಮಿನಲ್ 2 ನಲ್ಲಿ 2 ಗಂಟೆ ಪರಿಶೀಲನೆ ನಡೆಸಿದ್ದಾರೆ. ಐಎಎಸ್ ಅಧಿಕಾರಿ ಗೌರವ್ ಗುಪ್ತಾ, ಡಿಐಜಿ ವಂಶಿಕೃಷ್ಣ ಪರಿಶೀಲನೆಯನ್ನ ನಡೆಸಿದ್ದಾರೆ. ಭದ್ರತಾಧಿಕಾರಿ ಮತ್ತು ಸಿಬ್ಬಂದಿಯಿಂದ ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಜೊತೆಗೆ ಇಮಿಗ್ರೇಷನ್ ಅಧಿಕಾರಿಗಳು, ಕಸ್ಟಮ್ಸ್ ಅಧಿಕಾರಿಗಳು, ಸಿಆರ್ಪಿಎಫ್ ಟೀಮ್ ಹಾಗೂ ಚೆಕಿಂಗ್ ಟೀಮ್ನಿಂದ ಮಾಹಿತಿಯನ್ನ ಸಂಗ್ರಹ ಮಾಡಿಕೊಂಡಿದ್ದಾರೆ. ಈ ಚೆಕಿಂಗ್ ಆಗದೆ ಯಾರೂ ಕೂಡ ಹೊರಗಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ಅವಕಾಶ ಇಲ್ಲ. ಆದರೆ ಈಕೆ ಹೋಗಿದ್ ಹೇಗೆ ಅನ್ನುವಂಥ ಪ್ರಶ್ನೆ. ಯಾರ್ದಾದ್ರೂ ಡೈರೆಕ್ಷನ್ಸ್ ಇಂದ ನಿರ್ದೇಶನ ಯಾರಾದರೂ ಕೊಟ್ಟು ಆಕೆಯನ್ನ ಚೆಕಿಂಗ್ ಮಾಡಬೇಡಿ ಅನ್ನುವಂಥ ನಿರ್ದೇಶನವನ್ನ ಕೊಟ್ಟಿದ್ಯಾರು ಅನ್ನುವಂಥದ್ದು ಈಗ ಆಗಬೇಕು. ಹಾಗಾಗಿ ರಾಮಚಂದ್ರ ರಾವ್ ಕೈವಾಡ ಇದೆಯಾ ಅಥವಾ ಅವರ ಇನ್ವಾಲ್ವ್ಮೆಂಟ್ ಇದೆಯಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಬಿಐ ಮತ್ತು ಡಿಆರ್ಐ ತಂಡ ತನಿಖೆಯನ್ನು ನಡೆಸ್ತಾ ಇರೋದು. ಹಾಗಾಗಿ ಆ ವಿಚಾರ ಗೊತ್ತಾದ ತಕ್ಷಣ ಆನಂತರ ವಿಚಾರಣೆ ನಡೆಯುತ್ತೆ. ಅದು ಏನಾದರೂ ಇದೆಯಾ ಇನ್ವಾಲ್ವ್ಮೆಂಟ್ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಡಿಐಜಿ ವಂಶಿಕೃಷ್ಣರಿಂದ ಬಸವರಾಜು ತೀವ್ರ ವಿಚಾರಣೆ. ಏರ್ಪೋರ್ಟ್ ಒಳಗೆ ಹೋಗಿದ್ದೆ ಅಂತ ಹೇಳಿದ್ರು ಬಸವರಾಜು. ನನ್ನ ರನ್ಯಾ ಭೇಟಿಗೂ ಮುನ್ನ ವಶಕ್ಕೆ ಎಂಬ ಮಾಹಿತಿ. ಮೊದಲಿನಿಂದ ರನ್ಯಾ ಪರಿಚಯ ಅಂತ ಬಸವರಾಜ್ ಹೇಳ್ಕೊಂಡಿದ್ದಾರೆ. ಪ್ರೋಟೋಕಾಲ್ ಸಿಬ್ಬಂದಿ ಈ ಬಸವರಾಜ್, ಮೊದಲಿನಿಂದಲೂ ಕೂಡ ರನ್ಯಾ ನನಗೆ ಪರಿಚಯ ಅಂತ ಈ ಬಸವರಾಜ್ ಹೇಳಿದ. ಹಾಗಾಗಿ ಡಿಐಜಿ ವಂಶಿಕೃಷ್ಣ ಬಸವರಾಜನ್ನ ತೀವ್ರವಾಗಿ ವಿಚಾರಣೆಗೊಳಪಡಿಸಿದ್ದಾರೆ. ಏರ್ಪೋರ್ಟ್ ಒಳಗೆ ಹೋಗಿದ್ದೆ ಅನ್ನುವಂಥ ಮಾತನ್ನ ಬಸವರಾಜ್ ಹೇಳಿದ್ದಾರೆ. ಆದರೆ ನಾವಿಬ್ರು ಭೇಟಿಯಾಗೋ ಮುಂಚೆನೇ ಅವರನ್ನ ವಶಕ್ಕೆ ಪಡೆದಿದ್ರು ಅನ್ನುವಂಥ ಮಾತನ್ನ ಬಸವರಾಜ್ ಹೇಳಿರೋದು. ಜೊತೆಗೆ 2 ಗಂಟೆ ತಪಾಸಣೆಯನ್ನು ನಡೆಸಿದ್ದಾರೆ ವಿಚಾರಣೆಯನ್ನು ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ. ಸೆಕ್ಯೂರಿಟಿ ಚೆಕ್ ಆಗದೆ ಹೊರಗಡೆ ಹೋಗೋದಕ್ಕೆ ಆಗಲ್ಲ, ಅವಕಾಶ ಇಲ್ಲ. ಯಾವ ಅಧಿಕಾರಿ ಆದರೂ ಚೆಕಿಂಗ್ ಮಾಡಬೇಕು, ಆದರೂ ಹೊರಗೆ ಹೋಗಿದ್ದ ಹೇಗೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ತನಿಖೆಯನ್ನು ನಡೆಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, ಈಗ ಎಲ್ಲರಿಗೂ ಒಂದು ರೀತಿಯಲ್ಲಿ ಡವಡವ. ಆವತ್ತು ಯಾರ್ಯಾರು ಡ್ಯೂಟಿಯಲ್ಲಿದ್ರು ಅವರಿಗೆ ಈಗ ಭಯ ಶುರುವಾಗಿದೆ ಅನ್ನುವಂಥ ಮಾಹಿತಿ. ಜೊತೆಗೆ ಇವತ್ತಿನ ಈ ಇನ್ವೆಸ್ಟಿಗೇಷನ್ ಯಾವ ರೀತಿಯಾಗಿ ನಡೀತು, ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು, ಏನಾದರೂ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆಯಾ ವೀರೇಶ್? ಖಂಡಿತ ಅಶ್ವಿನಿ, ಈಗಾಗಲೇ ಗೋಲ್ಡ್ ಅಕ್ರಮವಾಗಿ ಕಳ್ಳ ಸಾಗಾಣಿಕೆಯಲ್ಲಿ ಬಂಧನವಾಗಿರುವಂತಹ ನಟಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಸಂಸ್ಥೆಗಳು ಒಂದ್ ಕಡೆ ತನಿಖೆ ನಡೆಸ್ತಾ ಇರುವಂತದ್ದು ಮತ್ತು ಈಗಾಗಲೇ ಸರ್ಕಾರ ಕೂಡ ಈಗಾಗಲೇ ಏನು ಅಧಿಕೃತವಾಗಿ ಏನು ಆದೇಶ ಕೂಡ ಈಗಾಗಲೇ ನೀಡಿರುವಂತದ್ದು. ಅಂದ್ರೆ ಇದಕ್ಕೆ IPS ಅಧಿಕಾರಿಗಿಂತ ಏನು, ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಅವರೇ ಭಾಗಿಯಾಗಿದ್ದಾರೆ ಅನ್ನೋ ಒಂದು ಶಂಕೆ ಕೂಡ ವ್ಯಕ್ತವಾದ ಬೆನ್ನಲ್ಲೇ ಈಗ ಸರ್ಕಾರ ಕೂಡ ಏನು IAS ಅಧಿಕಾರಿ ಗೌರವ್ ಗುಪ್ತಾ ಮತ್ತು ಏನು DIG ವಂಶಿಕೃಷ್ಣ ಅವರನ್ನು ಈ ಒಂದು ಪ್ರಕರಣಕ್ಕೆ ನೇಮಕ ಮಾಡಿರುವಂತದ್ದು ಮತ್ತು ಈ ಪ್ರಕರಣದ ಒಂದು ತನಿಖೆ ರಿಪೋರ್ಟ್ ಅನ್ನು ಕೂಡ 1 ವಾರದಲ್ಲಿ ಕೊಡಬೇಕು ಅನ್ನೋ ಒಂದು ಮಾಹಿತಿ ಅಧಿಕೃತವಾಗಿ ಬೀಳುತ್ತಿದ್ದಂತೆ ಈಗಾಗಲೇ ಗೌರವ್ ಗುಪ್ತಾ ಮತ್ತು ವಂಶಿಕೃಷ್ಣ ಅವರು ಕೂಡ ಏನು ನೇರವಾಗಿ ಏನು ಏರ್ಪೋರ್ಟ್ಗೆ ಈಗಾಗಲೇ ಹೋಗಿ ಅಲ್ಲಿ ವಿಚಾರಣೆ ಕೂಡ ಮಾಡಿರುವಂತದ್ದು. ಈಗಾಗಲೇ ಈ ಒಂದು ರನ್ಯಾ ರಾವ್ ಬಂಧನ ಬೆನ್ನಲ್ಲಿ ಆಕೆಯ ಒಂದು 2 ಗಂಟೆಗಳ ಕಾಲ ಒಂದು ತನಿಖೆ ಕೂಡ ನಡೆಸಿದ್ದಂತ ಅಧಿಕಾರಿಗಳಾಗಿರ್ಬೋದು ಮತ್ತು ಅಲ್ಲಿ ಡ್ಯೂಟಿಯಲ್ಲಿದ್ದಂತ ಅಧಿಕಾರಿಗಳಾಗಿರ್ಬೋದು ಮತ್ತು ಈ ಹಿಂದೆ ಇದ್ದಂತ ಯಾರು ಅಧಿಕಾರಿಗಳಿದ್ರು ಅನ್ನೋದ್ರ ಬಗ್ಗೆ ಏನು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿದಿರುವಂತದ್ದು ಮತ್ತು ಈಗಾಗಲೇ ಅಲ್ಲಿ
ಅಲ್ಲಿ ಇದ್ದಂತ CRPF ಆಗಿರ್ಬೋದು ಮತ್ತು ಕಸ್ಟಮ್ಸ್ ಅಧಿಕಾರಿಗಳಾಗಿರ್ಬೋದು ಮತ್ತು ಅಲ್ಲಿರುವಂತಹ ಕೆಲ ಒಳಗಿರುವಂತಹ ಆಫೀಸರ್ಸ್ ಅನ್ನು ಕೂಡ ನಿನ್ನೆ ವಿಚಾರಣೆ ಕೂಡ ಮಾಡಿರುವಂತದ್ದು. ಮತ್ತು ಈಗಾಗಲೇ ಬಂಧನದ ವೇಳೆಯಲ್ಲಿ ಆಕೆಯ ಯಾರು ಇಂಟ್ರಾಗೇಷನ್ ಮಾಡಿದ್ರು ಅವರನ್ನು ಕೂಡ ಈಗಾಗಲೇ ವಿಚಾರಣೆ ಮಾಡಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಆಕೆ ಬಂಧನದ ವೇಳೆ ಎಷ್ಟು ಗೋಲ್ಡ್ ತಗೊಂಡ್ಬಂದಿದ್ರು ಮತ್ತು ಆ ತಗೊಂಡು ಬಂದಂತ ಸಂದರ್ಭದಲ್ಲಿ ಅಧಿಕಾರಿ ಯಾರು ಇದ್ರು ಅನ್ನೋದ್ರ ಬಗ್ಗೆ ತನಿಖೆ ಕೂಡ ಮಾಡಿರುವಂತದ್ದು. ಮತ್ತು ಅದಾದ ಬಳಿಕ ಅಲ್ಲಿ ಡ್ಯೂಟಿಯಲ್ಲಿ ಇದ್ದಂತ ಅಧಿಕಾರಿಗಳು ಯಾರು ಅವರನ್ನು ಕೂಡ ಈಗಾಗಲೇ ಈ ಒಂದು ಇಂಟ್ರಾಗೇಷನ್ ಕೂಡ ಮಾಡಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಅಂದ್ರೆ ಈಗಾಗಲೇ ಅಲ್ಲಿ DIG ಅಧಿಕಾರಿಗಳು ಕೂಡ ಹೋದಂತ ಸಂದರ್ಭದಲ್ಲಿ ಅವ್ರನ್ನ ಅಧಿಕಾರಿಗಳನ್ನು ಸ್ಟೇಟ್ಮೆಂಟ್ ತಗೊಳ್ಳೋದಲ್ಲದೆ ಅಲ್ಲಿ ಯಾವ ರೀತಿ ಒಂದು ಬಂದೋಬಸ್ತ್ ಇದೆ ಮತ್ತು ಯಾವ ರೀತಿ ಸೆಕ್ಯೂರಿಟಿ ಇದೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಮಾಡಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಅಲ್ಲಿ ಯಾವುದೇ ಅಧಿಕಾರಿ ಆದರೂ ಕೂಡ ಏರ್ಪೋರ್ಟ್ ಇಂದ ಹೊರ ಬರಬೇಕಾದ್ರೆ ನೇರವಾಗಿ ಚೆಕಿಂಗ್ ಆದ ಮೇಲೆ ಪ್ರೋಟೋಕಾಲ್ ಮೂಲಕ ನಾವು ಹೊರಗೆ ಬಿಡ್ತೀವಿ. ಹಾಗಾಗಿ ಯಾವುದೇ ವಿದೇಶದಿಂದ ಬಂದರೂ ಕೂಡ ಚೆಕಿಂಗ್ ಆದ ಮೇಲೆ ಅವ್ರು ಪ್ರೋಟೋಕಾಲ್ ಮೂಲಕ ನಾವು ಹೊರಗೆ ಬಿಡಬೇಕಾಗುತ್ತೆ. ಯಾಕಂದ್ರೆ ನೇರವಾಗಿ ಅವರು ರೆಡ್ ಚಾನಲ್ ಇಲ್ಲಿ ಬರಕ್ಕಾಗಲ್ಲ. ಎರಡು ಲೇಯರ್ಸ್ ನಲ್ಲಿ ಬಂದು ಅದಾದ ಬಳಿಕ ಮೂರನೇ ಲೇಯರ್ಸ್ ರೆಡ್ ನಲ್ಲಿ ಬರಬೇಕಾಗುತ್ತೆ. ಹಾಗಾಗಿ ಅವ್ರನ್ನ ನೇರವಾಗಿ ನಾವು ಲೇಯರ್ಸ್ ಬಿಡಕ್ ಆಗಲ್ಲ ಅನ್ನೋ ಮಾತು ಕೂಡ ಅಧಿಕಾರಿಗಳು ಕೂಡ ತನಿಖಾಧಿಕಾರಿಗಳ ಮುಂದೆ ಹೇಳಿರುವಂತದ್ದು. ಮತ್ತು ಈ ಒಂದು ಪ್ರಕರಣವನ್ನು DIR ಅಧಿಕಾರಿಗಳು ತನಿಖೆ ಕೂಡ ಕೈಗೊಂಡಂತ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿ ಕೂಡ ಹೊರ ಬಂದಿರುವಂತದ್ದು. ಮತ್ತು ಇದೇ ವೇಳೆಯಲ್ಲಿ ರಣ್ಯರಾವ್ನನ್ನು ಕರ್ಕೊಂಡು ಬರ್ಲಿಕ್ಕೆ ಹೋದಂತ ಬಸವರಾಜನನ್ನು ಕೂಡ ಈಗಾಗಲೇ DIG ವಂಶೀಕೃಷ್ಣ ಅವರು ಕೂಡ ವಿಚಾರಣೆ ಮಾಡಿದ್ದಾರೆ. ಅಂದ್ರೆ ಆತ ಯಾವ ರೀತಿ ಅವರ ಜೊತೆ ಒಡನಾಟ ಇದ್ದ ಮತ್ತು ಅವರನ್ನು ಕರೆದುಕೊಂಡು ಹೋದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಕೂಡ ಆತನ ವಶಕ್ಕೆ